ಮಯನ್ಮಾರ್ ಮತ್ತೆ ಅಲ್ಲಿ ಭೂಕಂಪ ಆಗಿತ್ತು, ಅದಾದ್ಮೇಲೆ ನಮ್ ಕನ್ನಡಿಗರು ಸಿಕ್ಕೊಂಡಿದ್ದು ಅಥವಾ ಅಲ್ಲಿ ಇದ್ದು ಆ ತರದ್ ಏನಾದ್ರು ಮಾಹಿತಿ ಇಲ್ಲ? ಅವ್ರು ಯಾರೋ ಕೆಲವರು ಕನ್ನಡಿಗರಿದ್ದಾರೆ, ಅವರು ಸೇಫ್ ಆಗಿದ್ದೀವಿ ಅಂತಕ್ಕಂಥದ್ದು ಮಾಹಿತಿ ಅಷ್ಟೇ. ಯಾರಿಗೂ ತೊಂದರೆ ಆಗಿರೋ ಮಾಹಿತಿ ಯಾವುದು ಬಂದಿಲ್ಲ ಇಲ್ಲಿವರೆಗೂ. ಸರ್, ಈಗ ಪ್ರಕರಣ ಸಿಐಡಿಗೆ ಅಧಿಕೃತವಾಗಿ ಆದೇಶ ಆಗಿಲ್ಲ ಅಂತೇಳಿ ಸರ್, ಸಿಐಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ, ಅಧಿಕೃತವಾಗಿ ಆದೇಶ ಹೊರಡಿಸಿಲ್ಲ ಅಂತೇಳಿ. ಅಲ್ಲ, ಅವರು ಡಿಪಾರ್ಟ್ಮೆಂಟ್ನವರೇ ಮಾಡ್ಕೊಳ್ತಾರಲ್ಲ. ಅವರು ಡಿ ಜಿ ಕಳಿಸಿದ ಮೇಲೆ ಅದು ವಿದಿನ್ ದ ಡಿಪಾರ್ಟ್ಮೆಂಟು, ಅದಕ್ಕೆ ಸರ್ಕಾರಿ ಆದೇಶ ಬರೋದಿಲ್ಲ. ಅದು ಡಿಪಾರ್ಟ್ಮೆಂಟಲ್ಲಿ ಆದೇಶ ಮಾಡಿರ್ತಾರೆ, ಅದಕ್ಕೋಸ್ಕರ ಅವರು CODನವ್ರು ಮಾಡ್ತಾರೆ. ಗೊತ್ತಿಲ್ಲ ಇನ್ನು ನಮ್ಗೇನು ಅದ್ರ ಬಗ್ಗೆ ಯಾವ್ದು ಮಾಹಿತಿ ನನ್ನ ಹತ್ರ ಯಾವುದನ್ನು ಇಲ್ಲಿವರೆಗೂ ಶೇರ್ ಮಾಡಿಲ್ಲ. ಇನ್ನು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡುವಾಗನೂ ಏನು ಹೇಳೋದಿಲ್ಲ ಅವರು. ತನಿಖೆ ಸಂಪೂರ್ಣ ಆದ್ಮೇಲೆ ಹೇಳ್ತಾರೆ. ಸರ್, ಈಗ ಸಂಪುಟ ಪುನಾರಚನೆ ಆಗುತ್ತೆ ಅಂತೇಳಿ ಈಗಾಗಲೇ ಶುರುವಾಗಿದೆ. ನೀವು ಕೂಡ ಮುಖ್ಯಮಂತ್ರಿಗಳ ಜೊತೆ ಏಪ್ರಿಲ್ ನಲ್ಲಿ ಹೋಗ್ತಾ ಇದ್ದೀರಾ ಅಂತ ಸರ್? ಇಲ್ಲಪ್ಪ, ನನ್ಗೇನು ಗೊತ್ತೇ ಇಲ್ಲ. ನಿಮ್ಗೆ ಗೊತ್ತಿದೆ. ನನ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ. ನೀವು ಹೋಗ್ತಾ ಇದ್ದೀರಿ? ಇಲ್ಲ, ನಾನು ಎಲ್ಲಿಗೂ ಹೋಗ್ತಾ ಇಲ್ಲ. 2ನೇ ತಾರೀಕು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾರೆ ಅಂತ ಗೊತ್ತು. ಅಷ್ಟು ಬಿಟ್ರೆ ನಮ್ಗೇನು ಗೊತ್ತಿಲ್ಲ. ನನಗೆ ಕರ್ನಾಟಕ ಭವನದ್ದು ಫೌಂಡೇಶನ್ ನಾನೇ ಹಾಕಿದ್ದು. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾಗ ನಾನು ಮತ್ತು ಲೋಕೋಪಯೋಗಿ ಸಚಿವರು, ಅವತ್ತಿನ ಲೋಕೋಪಯೋಗಿ ಸಚಿವರು ನಾವೇ ಹಾಕಿದ್ದು. ಬಟ್ ಈಗ ಯಾವುದು ನಮಗೇನು ಕರೆದಿಲ್ಲ ಅವರು. ಮುಖ್ಯಮಂತ್ರಿಗಳು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವ್ರನ್ನೆಲ್ಲ ಕರೆದಿದ್ದಾರೆ, ಅವ್ರು ಹೋಗ್ತಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಾರೆ. ಅವ್ರೇನು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವ್ರದ್ದೇನು ಸ್ಪೆಷಲ್ ಏನಿಲ್ವಲ್ಲ. ಮೊನ್ನೆನೂ ಬಂದಿದ್ರು. ಅವರಿಗೆ ಯಾವಾಗ ಪಕ್ಷದ ಕೆಲಸ ಇರುತ್ತೆ ಮತ್ತು ಅವರಿಗೆ ಗೈಡೆನ್ಸ್ ಕೊಡಬೇಕು ಪಕ್ಷದಲ್ಲಿ ಅಂತ ಅವಾಗ ಬರ್ತಾ ಇರ್ತಾರೆ. ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋದ ನಂತರ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಡಿಮ್ಯಾಂಡ್ ಇಟ್ಕೊಂಡಿದ್ದಾರೆ. ಗೊತ್ತಿಲ್ಲ, ನಾನು ಇನ್ನೂ ಮಾತಾಡಿಲ್ಲ ಅವ್ರ ಹತ್ರ. ಮಾತಾಡ್ತೀನಿ. ಮಾತಾಡಿದ್ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಲ್ಲ ಸರ್, ಈಗ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದ್ರೆ ಅದು ನಿಮ್ಮ ದಲಿತ ಮೀಟಿಂಗ್ ಇತ್ತಲ್ಲ ಸರ್, ಸಮಾವೇಶ, ಅದನ್ನ ಚರ್ಚೆ ಮಾಡ್ತೀರಾ ಅಂತ ಸರ್? ಇಲ್ಲ, ನಾನು ಚರ್ಚೆ ಮಾಡಲ್ಲ ಅವ್ರ ಹತ್ರ. ನಾವು ಆ ಸಮಾವೇಶವನ್ನ ಆಯೋಜನೆ ಮಾಡತಕ್ಕಂತ ಸಂದರ್ಭ ಬಂದಾಗ ನಾವು ಮಾತಾಡ್ತೀವಿ. ಸುಮ್ಮನೆ ಯಾಕೆ ಮಾತಾಡಕ್ ಹೋಗೋಣ? ಈಗ ನಾವಿನ್ನೂ ತಯಾರಿ ಮಾಡ್ಕೊಂಡೇ ಇಲ್ಲ. ನಾವು ಮುಂದೆ ಮೇ ತಿಂಗಳಲ್ಲೋ ಇನ್ನು ಮುಂದಕ್ಕೋ ಮಳೆ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ, ಕೂಲ್ ಆದ್ಮೇಲೆ ಮಳೆ ಬಂದು ಆ ಸಂದರ್ಭದಲ್ಲಿ ಮಾಡೋದಕ್ಕೆ ಒಂದು ಚಿಂತನೆ ನಡೆದಿದೆ. ಆ ಸಂದರ್ಭದಲ್ಲಿ ಮಾತಾಡ್ತೀವಿ ಅವ್ರ ಹತ್ರ. ಅವ್ರ ಪರ್ಮಿಷನ್ ಕೊಡದೆ ಹೋದ್ರೆ ನಾವು ಮಾಡೋದಿಲ್ಲ. ಅದೇ ಅವ್ರು ಕೇಳ್ತೇವೆ. ಅವರು ACCನವರು ಪರ್ಮಿಷನ್ ಕೊಡದೆ ಹೋದ್ರೆ ನಾವು ಮಾಡೋದಿಲ್ಲ. ಪಕ್ಷದ ವತಿಯಿಂದ ನಾವು ಮಾಡಬೇಕು ಅಂದ್ರೆ, ಪಕ್ಷದ ಬ್ಯಾನರ್ನಲ್ಲಿ ನಾವು ಮಾಡಬೇಕು ಅಂದ್ರೆ AICC ಅವರು ಅಥವಾ KPCC ಅವರು ಪರ್ಮಿಷನ್ ಕೊಟ್ರೆ ಮಾತ್ರ ಮಾಡಕ್ಕಾಗುತ್ತೆ. ಇಲ್ಲದೆ ಹೋದ್ರೆ ನಾವು ಪಕ್ಷದ ಬ್ಯಾನರ್ ಅಲ್ಲಿ ಮಾಡಕ್ಕಾಗತ್ತಾ? ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಅದು ಮುಖ್ಯಮಂತ್ರಿಗಳು ಅವ್ರಿಗೆ ಆಥರೈಸ್ ಮಾಡಿದೀವಿ ಕ್ಯಾಬಿನೆಟ್ ಅಲ್ಲಿ, ಅವ್ರು ಮಾಡ್ತಾರೆ. ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಅದು ಯಾರು ಹಿರಿಯರ ಡೆಫಿನೇಷನ್ ಗೊತ್ತಿಲ್ಲ. ಹಿರಿಯರ ಡೆಫಿನೇಷನ್ ಡಿಫೈನ್ ಆಗ್ಬೇಕಲ್ಲ ಮೊದ್ಲು. ಅದಾದ್ಮೇಲೆ ಯಾರನ್ನ ಕರಿಬೇಕು ಬಿಡಬೇಕು ಕೇಳ್ತಾರೆ. ಅದೆಲ್ಲ ಥ್ಯಾಂಕ್ ಯು. 3 ತಿಂಗಳಾಗಿದೆ ನಾನು ಕೊಟ್ಟು. ಅಧ್ಯಕ್ಷರ ಕೈಗೆ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗಳಿಗೂ ಒಂದು ಕಾಪಿ ಕೊಟ್ಟಿದ್ದೀನಿ. ಅವರಿಬ್ರು ತೀರ್ಮಾನ ಮಾಡಬೇಕು. ನಾವು ನಮ್ಗೆ ಒಂದು ಕೆಲಸ ವಹಿಸಿದ್ರು, ಏನು MLAಗಳನ್ನೆಲ್ಲ ಅವ್ರ ಹತ್ರ ಹೆಸರುಗಳು ತಗೊಂಡು 3 ಹೆಸರನ್ನ ತಗೊಂಡು ಅದನ್ನ ಬೇರೆ ಬೇರೆ ಇಂತಿಂತ ಬೋರ್ಡ್ಗೆ, ಕಾರ್ಪೊರೇಷನ್ಗೆ ಅಲೋಕೇಟ್ ಮಾಡಿ ಕೊಡಿ ಅಂತ ಹೇಳಿದ್ರು. ಅದು ಮಾಡಿ ಕೊಟ್ಟಿದ್ದೀವಿ. 3 ತಿಂಗಳು ಆಯ್ತು ಕೊಟ್ಟು. ಅದು ಅವರು ತೀರ್ಮಾನ ಮಾಡಬೇಕು. ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ. ನಮ್ಮ ಫೈಲ್ ಅವ್ರ ಹತ್ರ ಹೋಗ್ಬಿಟ್ಟಿದೆ. ಅವ್ರು ಬದಲಾವಣೆ ಮಾಡ್ತಾರೋ ಇಲ್ಲ ಹಂಗೆ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅದು ನಾವ್ ಹೆಂಗ್ ಕೇಳಕ್ಕಾಗುತ್ತೆ?
ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.